ಚಳ್ಳಕೆರೆ ಎಸ್ಟಿ ಮೀಸಲು ಕ್ಷೇತ್ರದ ಟಿ. ರಘುಮೂರ್ತಿ ಕಚೇರಿ ಮುಂಭಾಗ ಶನಿವಾರ ಪ್ರತಿಭಟನೆ ಜರುಗಿತು. ಉತ್ತರ ಕರ್ನಾಟಕ ಭಾಗದಲ್ಲಿ ವಾಲ್ಮೀಕಿ ನಾಯಕ ಸಮಾಜದ ಬೇಡಿಕೆಗಳನ್ನು ಈಡೇರಿಸುವಲ್ಲಿ ಸರ್ಕಾರ ಹಾಗೂ ಜನಪ್ರತಿನಿಧಿಗಳು ವಿಫಲರಾಗಿದ್ದಾರೆಂದು ಆರೋಪಿಸಿ ಎಸ್ಟಿ ಪರಿಶಿಷ್ಟ ಪಂಗಡ ಸಮುದಾಯದ ಮುಖಂಡರು ಹಾಗೂ ಕಾರ್ಯಕರ್ತರು ಆಕ್ರೋಶ ವ್ಯಕ್ತಪಡಿಸಿದರು. ರಾಜ್ಯದಲ್ಲಿನ 15 ಮಂದಿ ಎಸ್ಟಿ ಶಾಸಕರ ಮನೆಗಳ ಮುಂದೆ ಹಂತ ಹಂತವಾಗಿ ಹೋರಾಟ ನಡೆಸುವಂತೆ ಕರೆ ನೀಡಲಾಗಿದ್ದು, ಅದರ ಭಾಗವಾಗಿ ಚಳ್ಳಕೆರೆಯಲ್ಲಿ ಈ ಧರಣಿ ನಡೆಯಿತು. ಈಗಾಗಲೇ ಮೊದಲ ಹಂತದ ಹೋರಾಟ ಪೂರ್ಣಗೊಂಡಿದ್ದು, ಮುಂದಿನ ದಿನಗಳಲ್ಲಿ ಹೋರಾಟವನ್ನು ತೀವ್ರಗೊಳಿಸುವ ಎಚ್ಚರಿಕೆ ನೀಡಲಾಗಿದೆ. ಪ್ರತಿಭಟನಾಕಾರರು ಮಾತನಾಡಿ, ಶಾಸಕರು ಸದನದಲ್ಲಿ ಸಮುದಾಯದ ಸಮಸ್ಯೆಗಳ ಬಗ್ಗೆ ಧ್ವನಿ ಎತ್ತಬೇಕು. ವಾಲ್ಮೀಕಿ ನಾಯಕ ಸಮಾಜಕ್ಕೆ ನ್ಯಾಯ ದೊರಕುವಂತೆ ಸರ್ಕಾರದ ಮೇಲೆ ಒತ್ತಡ ತರುವ ಜವಾಬ್ದಾರಿ ಜನಪ್ರತಿನಿಧಿಗಳದ್ದು ಎಂದು ಆಗ್ರಹಿಸಿದರು. ಸ್ಥಳದಲ್ಲಿ ಪೊಲೀಸ್ ಬಂದೋಬಸ್ತ್ ಏರ್ಪಡಿಸಲಾಗಿದ್ದು, ಶಾಂತಿಯುತವಾಗಿ ಧರಣಿ ನಡೆಸಲಾಯಿತು. ಸಮಾಜದ ಬೇಡಿಕೆಗಳು ಈಡೇರಿಸುವ ತನಕ ಹೋರಾಟ ಮುಂದುವರಿಯಲಿದೆ ಎಂದು ಮುಖಂಡರು ತಿಳಿಸಿದ್ದಾರೆ. ಮೌನವನ್ನು ಬಿಟ್ಟು ಸದನದಲ್ಲಿ ಮಾತಾಡಿ ಈ ಒಂದು ಏನು ಸಮುದಾಯಕ್ಕೆ ಆಗುತ್ತಿರುವ ಅನ್ಯಾಯವನ್ನು ಆ ಒಂದು ಸಮುದಾಯಕ್ಕೆ ನೀವು ನ್ಯಾಯ ಕೊಡಿಸುವಂತ ಕೆಲಸ ಮಾಡ್ಬೇಕಂತೇಳಿ ಒಂದು ದಿನದ ಸಾಂಕೇತಿಕ ಧರಣಿ ಪ್ರತಿಭಟನೆಯನ್ನು ಶಾಸಕರ ಕಚೇರಿಯಿಂದ ಕಚೇರಿ ಮುಂಭಾಗದಲ್ಲಿ ಇವತ್ತು ಹಮ್ಮಿಕೊಂಡಿದ್ದೇವೆ. ಈ ಒಂದು ಹೋರಾಟದಲ್ಲಿ ನನ್ನ ಎಲ್ಲ ಚಳ್ಳಕೆರೆಯ ಎಲ್ಲ ನನ್ನ ಕುಲ ಬಾಂಧವರು ಭಾಗವಹಿಸಿದ್ರಿ. ಅವರಿಗೆಲ್ಲರಿಗೂ ಕೂಡ ನಾನು ಮಲ್ಯದಾಗಿ ಧನ್ಯವಾದಗಳು ತಿಳಿಸುತ್ತಾ, ಬಂಧುಗಳೇ, ಈಗ ಹೋರಾಟ ಪ್ರಾರಂಭಕ್ಕಿಂತ ಮುಂಚೆ ನಮ್ಮ ಕಲಾತಂಡ ಬಂದಿದೆ. ಕ್ರಾಂತಿಗೀತೆ ಆಡುವ ಮುಖಾಂತರ 2 ಕ್ರಾಂತಿಗೀತೆ ಆಡುವ ಮುಖಾಂತರ ಅವರು ಕ್ರಾಂತಿಗೀತೆ ಆದ ನಂತರ